ಇದು ಒಂದು ಎಲ್ಲ ಟೈಲರ್ಸ್ಗೂ ಹೆಲ್ಪ್ ಆಗುತ್ತೆ ಅನ್ಕೋಬಹುದು. ಯಾವ ತರ ಬಟನ್ ಬೇಕು ಅಂದ್ರೂ ಕೂಡ ತಕ್ಷಣಕ್ಕೆ ನಾವು ಮಾಡ್ಕೋಬಹುದು. ಇದ್ರದ್ದು ಪೂರ್ತಿ ವಿಡಿಯೋನ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಥರದೊಂದು ಟೈಲರ್ಸ್ ಇಟ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಇವಾಗ ಒಂದು ಬಟನಿಗೆ ನಾವು 5ರಿಂದ 10 ರೂಪಾಯಿ ಕೊಡಬೇಕಾಗತ್ತೆ, ಕೆಲವೊಂದು 15 ರೂಪಾಯಿ, ಕೆಲವೊಂದು ಕಲರ್ ಸೂಟ್ ಆಗಲಿಲ್ಲ ಅಂದರೆ 15 ರೂಪಾಯಿ ಕೂಡ ಕೊಡಬೇಕಾಗತ್ತೆ. ಆದರೆ ಇದೊಂದು ಮಿಷಿನ್ ತಂದಿಟ್ಕೊಂಡ್ರೆ ನಾವು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಯಾವಾಗ ಬೇಕು ಅವಾಗ ನಮಗೆ ಯಾವ ಕಲರ್ ಬೇಕು ಅದನ್ನು ಮಾಡ್ಕೋಬೋದು. 2 ಸೈಜಿಂದ ಕೊಟ್ಟಿದ್ದಾರೆ ನನಗೆ. ಇವಾಗ ಒಂದು ದೊಡ್ಡ ಸೈಜು, ಒಂದು ಚಿಕ್ಕ ಸೈಜು ಅಂತ 2 ಸೈಜ್ ಬಟನ್ ಮಾಡುವಂಥದ್ದು 2 ಸೆಟ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಸೈಜ್ದು ಒಂದು ಕೊಟ್ಟಿದ್ದಾರೆ, ಮತ್ತು ಸ್ವಲ್ಪ ಚಿಕ್ಕದು ಇನ್ನೊಂದು ಕೊಟ್ಟಿದ್ದಾರೆ. ಇದನ್ನು ನಾನು ಇವಾಗ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಎಲ್ಲ ಮಾಡ್ಬೋದು ಅನ್ನೋದನ್ನು. ನಿಮಗೆ ಯಾವ ಕಲರ್ ಬೇಕು, ಮತ್ತು ಕಸ್ಟಮರ್ ಬ್ಲೌಸ್ ಕೊಟ್ಟಾಗ ಸೀರೆ ಕಲರ್ ಎಲ್ಲ ಕೆಲವೊಂದು ಸಿಗಲ್ಲ. ಆವಾಗ ಬೇಕಾದ್ರೆ ನೀವು ಆ ಸೀರೆ ಬಟ್ಟೆನ ತೊಗೊಂಡು, ಕಸ್ಟಮರ್ ಸೀರೆ ಬಟ್ಟೆನ ತೊಗೊಂಡು ಕೂಡ ಈ ರೀತಿ ಬಟನ್ ಮಾಡ್ಕೋಬೋದು. ತುಂಬಾ ಹೆಲ್ಪ್ ಆಗುತ್ತೆ. ಕೆಲವೊಂದು ಬಟನ್ಗಳಿಗೆ 20 ರೂಪಾಯಿನೂ ಕೂಡ ಕೆಲವೊಂದು ಸಲ ಕೊಟ್ಟು ತಂದಿದ್ದೀನಿ ನಾನು. ಹಾಗಾಗಿ ಇದನ್ನು ತೊಗೊಂಡೆ. ತುಂಬ ವರ್ಷ ಆಯಿತು ನಾನು ಇದನ್ನು ತೊಗೊಂಡು, ಒಂದು 5-6 ವರ್ಷ ಆಗಿರ್ಬೋದು ಇದನ್ನು ತೊಗೊಂಡು. ನನಗಂತೂ ತುಂಬಾ ಹೆಲ್ಪ್ ಆಗಿದೆ. ಯಾವ ಕಲರ್ ಸಿಗಲಿಲ್ಲ ಅಂದ್ರೂ ಕೂಡ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಹುಡ್ಕೊಂಡು ಹೋಗಿ ಕೆಲವೊಂದು ಅಂಗಡಿಗಳ ಸಿಗಲ್ಲ, ಬೇರೆ ಕಡೆ ಎಲ್ಲ ಹುಡ್ಕೊಂಡು ಹೋಗಿ ಕಲರ್ ಮ್ಯಾಚ್ ಆಗಲ್ಲ, ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅದ್ರ ಬದಲಿಗೆ ಈ ರೀತಿ ಒಂದನ್ನ ತಂದಿಟ್ಕೊಂಡ್ರೆ ನೋಡಿ ಈ ಥರ ಬಟನ್ಸ್ಗಳು ಸಿಗುತ್ತೆ. ಇದನ್ನು ಒಂದಷ್ಟು ಇರುತ್ತೆ ಪ್ಯಾಕೆಟಲ್ಲಿ. ಒಂದೊಂದು ಪ್ಯಾಕೆಟ್ ತಂದಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜು, ಒಂದು ಚಿಕ್ಕ ಸೈಜು, ಈ ರೀತಿಯಾಗಿ ತಂದಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ನೋಡಿ, ಎರಡು ಕ್ಯಾಪ್ನ ಕೊಟ್ಟಿರ್ತಾರೆ. ಒಂದು ಬಟ್ಟೆನ ಹಾಕೊಳ್ಳೋದಕ್ಕೆ, ಇನ್ನೊಂದು ಅದನ್ನು ಹಾಕಿ ಪ್ರೆಸ್ ಮಾಡೋದಕ್ಕೆ ಅಂತ 2 ಥರ ಕ್ಯಾಪ್ ಕೊಟ್ಟಿದ್ದಾರೆ ನೋಡಿ. ಒಂದು ಒಲಿಯುವಂಥದ್ದು ಕೆಳಗಡೆಯಿಂದ, ಒಂದು ಬಟ್ಟೆಗೆ ಅದನ್ನು ಗಂಟು ಹಾಕೋಬೇಕು, ಆ ಥರ ಇರುವಂಥದ್ದು. ಇದನ್ನು ಇವಾಗ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ಥರದನ್ನ ಇಟ್ಕೊಳ್ಳೋದ್ರಿಂದ. ನಾವು ಕೆಲವೊಂದು ಸಲ ಎಷ್ಟೇ ಹುಡುಕಿದ್ರು ಕೂಡ ಕಲರ್ ಮ್ಯಾಚ್ ಆಗುವಂಥದ್ದು ಬಟನ್ಸ್ಗಳು ಸಿಗೋದೇ ಇಲ್ಲ. ನನಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಒಂದೊಂದು ಬ್ಲೌಸಿಗೆ ಕೆಲವೊಂದು ಡಿಸೈನ್ ಬ್ಲೌಸ್ಗಳಿಗೆ 5-6 ಹಾಕಬೇಕು. ಅವಾಗ ನಾವು ಆ ಬಟನಿಗೆ ಒಂದು 100-150 ರೂಪಾಯಿ ಅಮೌಂಟ್ನ ಕೊಟ್ಬಿಟ್ಟಿರ್ತೀವಿ. ಆವಾಗ ಕಸ್ಟಮರ್ ಹತ್ರ ನಾವು ಅಮೌಂಟ್ ತೊಗೊಳೋದಕ್ಕೂ ಆಗಲ್ಲ. ಆ ರೀತಿ ಇದ್ದಾಗ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಅಮೌಂಟ್ ಕೂಡ ಸೇವ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಗೋಲ್ಡ್ ಕಲರ್ ಬಟ್ಟೆಯಲ್ಲಿ ಮಾಡ್ಕೊತಿದ್ದೀನಿ. ಆದಷ್ಟು ಫ್ರೀ ಟೈಮ್ ಸಿಕ್ಕಿದಾಗ ಗೋಲ್ಡ್ ಕಲರಲ್ಲಿ ಈ ರೀತಿಯಾಗಿ ಒಂದಷ್ಟು ಮಾಡಿ ಇಟ್ಕೊಂಡು ಬಿಡ್ತೀನಿ. ಹೆಲ್ಪ್ ಆಗುತ್ತೆ, ಯಾಕೆಂದರೆ ಗೋಲ್ಡ್ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ನೋಡ್ಕೊಳ್ಳಿ ನೀವು ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಈ ರೀತಿ ಬಟ್ಟೆನ ತಗೊಂಡು ಒಂದಷ್ಟು ಗೋಲ್ಡ್ ಬಟ್ಟೆ, ರೆಡ್ ಬಟ್ಟೆ ಈ ರೀತಿ ಎಲ್ಲ ತಂದಿಟ್ಕೊಂಡು ರನ್ನಿಂಗ್ ಇರುವಂಥ ಕಲರ್ಸ್ದು ಸ್ವಲ್ಪ ಮಾಡಿಟ್ಕೊತೀನಿ. ಇಲ್ಲ ಅಂದರೆ ಕಸ್ಟಮರ್ದು ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಆ ಬ್ಲೌಸಲ್ಲಿ ಸೀರೆಯಲ್ಲಿ ಏನಿದೆ ಅದನ್ನೇ ತೊಗೊಂಡು ಕೂಡ ಮಾಡ್ಕೊಡ್ತೀನಿ ಕೆಲವೊಂದು. ನೋಡಿ, ಈ ರೀತಿ ಗಂಟು ಹಾಕ್ಕೊಂಡು ಎಲ್ಲದನ್ನು ಕೂಡ ಸ್ವಲ್ಪನೇ ಬಿಟ್ಟು ಕಟ್ ಮಾಡ್ಕೋಬೇಕು. ಏನಿದೆ ಅದೇ ಕಲರ್ ದಾರನೂ ಕೂಡ ತೊಗೋತೀನಿ. ನಾನು ಯಾವ ಬಟ್ಟೆನ ಮಾಡ್ತಿದ್ದೀನಿ ಅದೇ ಕಲರ್ ದಾರನೂ ಕೂಡ ತೊಗೊಂಡು ಈ ರೀತಿ ಗಂಟನ್ನ ಹಾಕೋತಿದ್ದೀನಿ. ನೋಡಿ, ಗಂಟು ಹಾಕೋಬೇಕು. ಈ ರೀತಿ ಹೂವನ್ನ ಕಟ್ತೀವಲ್ಲ ಆ ರೀತಿ ಸ್ವಲ್ಪ ನುಲ್ದು ಗಂಟು ಹಾಕೋಬೇಕು. ಗಂಟು ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡಿಬಿಡಬೇಕು. ಜಾಸ್ತಿ ಕೂಳೆನೂ ಕೂಡ ಬಿಡಬಾರ್ದು, ಏಕೆಂದರೆ ಪ್ರೆಸ್ ಮಾಡಿದಾಗ ಜಾಸ್ತಿ ಕೂಳೆ ಇದ್ರೂ ಕೂಡ ನೀಟಾಗಿ ಪ್ರೆಸ್ ಆಗಲ್ಲ. ಮತ್ತು ಕೆಲವೊಂದು ಕಸ್ಟಮರ್ಗಳಿಗೆ ಹಾಕೊಟ್ಟ ತಕ್ಷಣವೇ ಕಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಮತ್ತು ನೀಟಾಗಿ ಗಂಟು ಕೂಡ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ, ಇದನ್ನು ನಾನು ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಮೊದಲಿಗೆ ಇದನ್ನು ಹಾಕೋಬೇಕು ಈ ರೀತಿ. ಇವಾಗ ಇದನ್ನು ಇದಕ್ಕೆ ಹಾಕಬೇಕು. ಇವಾಗ ಇದನ್ನು ಫ್ರಿಂಗ್ನ ಹಾಕಬೇಕು, ಆಮೇಲೆ ಇದನ್ನು ಹಾಕಬೇಕು. ಇವಾಗ ನೋಡಿ, ಇವಾಗ ನಾನು ಮಾಡ್ಕೊಂಡಿರುವಂಥದ್ದನ್ನು ಕೈಲಿರೋದಕ್ಕೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಹೋಲಿರುವಂಥದ್ದನ್ನು ಕೆಳಗಡೆಗೆ ಹಾಕ್ಕೊಂಡು ನೋಡಿ, ಇದನ್ನು ಮಾಡ್ಕೊಂಡಿರುವಂಥದ್ದು ಅದನ್ನು ಕೂಡ ಈ ರೀತಿ ಹಾಕ್ಕೊಂಡು ಮೇಲ್ಗಡೆ ಬರಬೇಕು. ಕಟ್ಟಿರುವಂಥ ಕೂಳೆ ಮೇಲ್ಗಡೆ ಬರಬೇಕು. ಆ ರೀತಿ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ. ಸ್ವಲ್ಪ ಬಿಗ್ಗೆಗೇ ಪ್ರೆಸ್ ಮಾಡ್ಕೋಬೇಕು ನಾವು. ಬಿಗ್ಗೆ ಇದ್ದರೆ ಕಳ್ಕೊಳ್ಳಲ್ಲ. ಇಲ್ಲಾಂದರೆ ಕೆಲವೊಂದು ಸಲ ಪ್ರೆಸ್ಸಿಂಗ್ ಸ್ವಲ್ಪ ಕಡಿಮೆ ಆಗಿಬಿಟ್ರು ಕೂಡ ಕಳ್ಕೊಂಡ್ಬಿಡುತ್ತೆ. ನಾವು ಸೂಜಿಲಿ ಹೊಲಿಬೇಕಾದ್ರೆ ನೀಟಾಗಿ 1-2 ಸಲ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಆಯಿತು ಅಂತ. ಎಲ್ಲ ಥರ ಬಟನ್ಸ್ ಕೂಡ ಮಾಡ್ಕೋಬೋದು ನಾವು. 2 ಕಲರ್ ಬಟ್ಟೆನ ಹಾಕಿ ಕೂಡ ಬಟನ್ಸ್ ಮಾಡ್ಕೋಬೋದು ಇದರಲ್ಲಿ. ಅದನ್ನೆಲ್ಲ ಮುಂದೆ ಸಾಧ್ಯ ಆದರೆ ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಇವಾಗ ಅರ್ಜೆಂಟಿಗೆ ಗೋಲ್ಡ್ ಕಲರ್ದು ಖಾಲಿಯಾಗಿಬಿಟ್ಟಿತ್ತು. ಹಾಗಾಗಿ ತುಂಬ ಜನ, ಒಂದು 2-3 ಜನ ಇತ್ತೀಚೆಗೆ ಕೇಳಿದರು ನನಗೆ, ನಮಗೂ ಕೂಡ ತೋರಿಸ್ಕೊಡಿ ಯಾವ ರೀತಿ ಮಾಡೋದು, ಯಾವ ರೀತಿ ಇದೆ ಮಿಷಿನು ಅಂತ. ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದು 1400-1800 ಕೊಟ್ಟು ತೊಗೊಂಡಿದ್ದೆ ನಾನು ಇದನ್ನು. ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಕೆಲವೊಂದಷ್ಟು ಸೂಟ್ ಆಗಲಿಲ್ಲ, ಕಲರ್ಸ್ ಇಲ್ಲ ಅಂದರೆ ಏನು ಮಾಡ್ತೀನಿ ಅಂದರೆ ಕಸ್ಟಮರ್ ಸೀರೆನ ತೊಗೊಂಡು ಬ್ಲೌಸಿಗೆ ಆಪೋಸಿಟ್ ಆಗಿರಬೇಕಲ್ವ, ಕಸ್ಟಮರ್ ಸೀರೆನೇ ಸ್ವಲ್ಪ ತೊಗೊಂಡು ಅದರಲ್ಲೇ ಬಟನ್ಸ್ ಮಾಡಿ ಹಾಕ್ತೀನಿ. ಕೆಲವೊಂದಕ್ಕೆ ಸ್ಲೀವ್ಸಿಗೆ, ಬ್ಯಾಕಿಗೆಲ್ಲ ಒಂದು 5-6 ಬಟನ್ನೇ ಬೇಕಾಗುತ್ತೆ. ಆವಾಗ 100-150 ರೂಪಾಯಿ ಅಮೌಂಟ್ ಖರ್ಚಾಗುತ್ತೆ. ಅದಕ್ಕಿಂತ ಇದು ಬೆಟರ್ ಅಂತ ಅನ್ಕೋಬೋದು. ಮತ್ತು ಯಾವುದೇ ರೀತಿ ಅದು ಏನು
ಗೆಟ್ಟೋಗೋದಾಗಲಿ ಹಾಳಾಗೋದಾಗಲಿ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಟ್ಕೊಂಡು ಒಂದು ಕವರ್ಗೆ ಹಾಕಿಟ್ಟು ತಿರ್ಗಾ ಬೇಕು ಅಂದಾಗ ತೊಗೊಂಡು ಮಾಡ್ಕೋಬೋದು. ಈ ರೀತಿ ಬಟನ್ಸ್ನ ಸಣ್ಣದು ಸೈಜು 6 ಸೈಜುದೆಲ್ಲ ತಂದು ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ರೀತಿ ಯಾವ್ಯಾವ ಬಟ್ಟೆ ಬೇಕೋ ಆ ಬಟ್ಟೆನ ಮಾಡಿಕೊಂಡು ಕೆಲವೊಂದಷ್ಟು ಗೋಲ್ಡ್ ಕಲರು, ಸಿಲ್ವರ್ ಕಲರು, ರೆಡ್ ಕಲರು, ಡಾರ್ಕ್ ಆಗಿ ರನ್ನಿಂಗಲ್ಲಿ ಓಡುವಂಥ ಕಲರ್ಸ್ನ ಕೆಲವೊಂದು ಸಲ ಮಾಡೋಕ್ಕಾಗಲ್ಲ ಅದೇ ಟೈಮಿಗೆ ಅಂತೇಳಿ ಒಂದಷ್ಟನ್ನ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಮ್ಯಾಚ್ ಆದರೆ ಅದನ್ನೇ ಹಾಕ್ತೀನಿ. ಮ್ಯಾಚಿಂಗ್ ಸಿಗಲಿಲ್ಲ ಅಂದರೆ ಕಸ್ಟಮರ್ ಬಟ್ಟೆನ ತೊಗೊಂಡು ಇಲ್ಲ ಬ್ಲೌಸ್ನ ತೊಗೊಂಡು ಆ ಕಲರ್ ಯಾವಾಗ ಬೇಕು, ಯಾವ ಬ್ಲೌಸಿಗೆ ಏನು ಬೇಕು ಅದನ್ನು ಕೂಡ ನಾನು ಮಾಡಿ ಕೂಡ ಹಾಕ್ತೀನಿ. ತುಂಬಾ ಹೆಲ್ಪ್ ಆಗಿದೆ ನನಗೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ತುಂಬ ಜನ ಅದನ್ನು ತರೋದಕ್ಕೆ ಕೆಲವೊಂದು ಸಲ ಮ್ಯಾಚ್ ಇಲ್ಲ ಅಂದರೆ ತರೋದಕ್ಕೆ ಸಲುವಾಗಿ ಹೋಗಬೇಕಾಗತ್ತೆ ನಾವು ಸಿಟಿಗೆಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದೇ ನಮ್ಮ ಹತ್ರನೇ ಇಟ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾವಾಗ ಬೇಕು ನಮಗೆ ಸ್ಟಿಚ್ಚಿಂಗಿಗೆ ಯಾವ ಥರ ಬಟ್ಟೆ ಬೇಕು ಕಸ್ಟಮರ್ ಬಟ್ಟೆನ ತಗೊಂಡು ನಾವು ಈ ರೀತಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗೋಲ್ಡ್ ಕಲರು, ಈ ರೀತಿ ಕಲರ್ಸ್. ಮತ್ತು ನಮ್ಮ ಸುತ್ತಮುತ್ತ ಇರುವ ಟೈಲರ್ಸ್ಗಳು ಕೇಳಿದ್ರು ಕೂಡ ನಾವು ಇದೊಂದು ಬಟನ್ಗೆ 5 ರೂಪಾಯಿ 10 ರೂಪಾಯಿ ಎಷ್ಟು ನಡೆಯುತ್ತೆ ಅಷ್ಟನ್ನು ಕೊಟ್ಟು ಕೂಡ ಸೇಲ್ ಮಾಡ್ಕೋಬೋದು. ಈಗ ಸುತ್ತಮುತ್ತ ಮನೇಲಿ ಆದಷ್ಟು ಹೆಣ್ಮಕ್ಳು ಸ್ಟಿಚ್ ಮಾಡ್ಕೋತಿರ್ತಾರೆ, ಅಂಥವರಿಗೆ ಬೇಕು ಅಂದರೂ ಕೂಡ ನಾವು ಇದನ್ನು ಸೇಲ್ ಮಾಡ್ಬೋದು. ಈ ಥರ ಬಟನ್ಸ್ ಇದೆ ಬೇಕಾ ನಮ್ಮ ಹತ್ರನೇ ತೊಗೊಳ್ಳಿ ಅಂತ ಹೇಳಿ ಅವರಿಗೂ ಕೂಡ ಸೇಲ್ ಮಾಡಿ ಒಂದು 20 ರೂಪಾಯಿಗೆ 50 ರೂಪಾಯಿಗೆ ಈ ರೀತಿಯಾಗಿ ನಾವು ಮಾಡಿ ಕೂಡ ಕೊಡ್ಬೋದು. ಫ್ರೀಯಾಗಿ ಇರುವಂಥ ಟೈಮಲ್ಲಿ ಮಾಡಿ ಕೂಡ ಅವ್ರಿಗೆ ಕೊಡ್ಬೋದು. ಇಲ್ಲ ಮಾಡಿಟ್ಟಿದ್ದೀವಿ ಅಂದರೆ ಅವ್ರು ಕೇಳಿದಾಗ ಅದನ್ನು ಕೊಟ್ಟು ಕೂಡ ಅಮೌಂಟ್ನ ಈಸ್ಕೋಬೋದು. ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋಯಿಂದ ಅಂತ ಅನ್ಕೋತೀನಿ. ನಿಮಗೆ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ಆದಷ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ಥರದ್ದೆಲ್ಲ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಲ್ಲ, ಕೆಲವೊಂದಷ್ಟು ಜನಕ್ಕೆ ಗೊತ್ತಿದ್ರೂ ಕೂಡ ಆ ಥರ ಮಿಷಿನ್ಗೆಲ್ಲ ಎಷ್ಟಾಗುತ್ತೆ ಏನು ಅಂತ ಅಂದ್ಕೊಂಡು ತಗೊಳ್ದೇನೆ ಇರ್ತೀರ. ಈ ಥರದ ವೀಡಿಯೋಸ್ನೆಲ್ಲ ನೋಡಿದಾಗ ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾ ಅಂತೂ ಸಿಗುತ್ತೆ. ಈ ಥರದ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರುವಂಥವ್ರು, ಟೈಲರಿಂಗ್ ಮೇಲೆ ಇಂಟ್ರೆಸ್ಟ್ ಇರುವಂಥವ್ರು ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.